ಅಪಾರ ಸಂಪತ್ತಿನ ಆಸೆಯಿಂದ ಪುರಾತನ ಖಜಾನೆ ಇರುವಂತಹ ಬಾಗಿಲು ತೆರೆದ ಯೋಧ ಒಂದು ಭಯಾನಕ ಶಾಪಕ್ಕೆ ಗುರಿಯಾಗ್ತಾನೆ. ಆ ದಿನದಿಂದ ಅವನ ಜೀವನ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಅವನ ಸಾವಿನ ವಿರುದ್ಧ ಯುದ್ಧ ಆರಂಭವಾಗಿದೆ. ಸಾವಿರಾರು ಜನರನ್ನ ಕೊಂದ ಈ ಮನುಷ್ಯನ ಹಿಂದೆ ಇವಾಗ ಒಂದು ಸೈತಾನ್ ಶಕ್ತಿ ಬಿದ್ದಿದೆ. ಅವನ ಎದುರು ಇವಾಗ ನಿಂತಿರೋದು ಸಾಮಾನ್ಯ ಶಕ್ತಿ ಅಲ್ಲ, ಅದೊಂದು ಕತ್ತಲೆ ಶಕ್ತಿಗಳ ಸೇನೆ. ಅವುಗಳಿಂದ ಅವನು ಹೇಗ್ ಬಚಾವಾಗ್ತಾನೆ, ಅವನ ಮೇಲಿರುವಂತ ಶಾಪದಿಂದ ಹೇಗ್ ವಿಮುಕ್ತಿ ಆಗ್ತಾನೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿನ ಸಂಪೂರ್ಣವಾಗಿ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಸೋಲೆಮನ್ ಕೇನ್ ಅಂತ. ಇದೊಂದು ಡಾರ್ಕ್ ಫ್ಯಾಂಟಸಿ ಆಕ್ಷನ್ ಹಾರರ್ ಫಿಲ್ಮ್. ಇದೊಂದು ಒಬ್ಬ ಪಾಪಿ ಶಾಪಗ್ರಸ್ತ ಯೋಧನ ಭಯಾನಕ ಪ್ರಯಾಣ. ಈ ಪ್ರಯಾಣ ತುಂಬಾನೇ ಕಷ್ಟಕರವಾಗಿರುತ್ತೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ 1600 ಇಯರ್ಸ್ ನಲ್ಲಿರುವಂತಹ ನಾರ್ತ್ ಆಫ್ರಿಕಾನ ತೋರಿಸ್ತಾರೆ. ಆ ಸಮಯದಲ್ಲಿ ಇಡೀ ಜಗತ್ತು ಕತ್ತಲೆ ಮತ್ತು ದಬ್ಬಾಳಿಕೆಯಿಂದ ಮುಳುಗೋಗಿರುತ್ತೆ. ಎಲ್ಲಾ ಕಡೆ ಬ್ಲಾಕ್ ಮ್ಯಾಜಿಕ್ ತುಂಬಾನೇ ನಡೀತಾ ಇರುತ್ತೆ. ಯಾರು ಕೂಡ ಅದರ ವಿರುದ್ಧ ಹೋರಾಡೋದಕ್ಕೆ ರೆಡಿ ಇರೋದಿಲ್ಲ. ಈಗಿರ್ಬೇಕಾದ್ರೆ ಸೋಲೆಮನ್ ಒಂದು ಅರಮನೆ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತನ್ನೆಲ್ಲ ತನ್ನ ವಶಕ್ಕೆ ತಗೊಳ್ಬೇಕು ಅಂತ ಅಲ್ಲಿದ್ದಂತ ಸೈನಿಕರನ್ನೆಲ್ಲ ಸಾಯಿಸಿ ಒಬ್ಬ ಸೈನಿಕನ ಹತ್ರ ಅರಮನೆಯ ಖಜಾನೆ ಎಲ್ಲಿದೆ ಅಂತ ತಿಳ್ಕೊಂಡು ಅದನ್ನ ಹುಡ್ಕೊಂಡು ಅರಮನೆ ಒಳಗಡೆ ಹೋಗ್ತಾನೆ. ಅಲ್ಲಿ ತುಂಬಾನೇ ಮಿರರ್ ಗಳಿರ್ತವೆ. ಅವುಗಳಲ್ಲಿ ತುಂಬಾ ವಿಚಿತ್ರವಾದಂತಹ ಡೀಮನ್ಸ್ ಗಳಿರ್ತವೆ. ಆದ್ರೆ ಅದು ಸೋಲೆಮನ್ ಮತ್ತೆ ಅವನ ಜೊತೆಗಾರರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ನಿಧಾನವಾಗಿ ಸ್ವಲ್ಪನೂ ಶಬ್ದ ಮಾಡದೆ ಖಜಾನೆ ಇರೋ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಆ ಡೀಮನ್ಸ್ ಗಳು ಒಬ್ಬೊಬ್ರನ್ನಾಗೆ ಆ ಮಿರರ್ ಒಳಗಡೆ ಎಳ್ಕೊಳ್ತಾ ಇರ್ತವೆ. ಅದನ್ನ ನೋಡಿ ಎಲ್ರೂ ಅಲರ್ಟ್ ಆಗ್ಬಿಡ್ತಾರೆ. ಅವಾಗ ಇದ್ದಕ್ಕಿದ್ದ ಹಾಗೆ ಖಜಾನೆ ಇರುವಂತಹ ರೂಮ್ ನ ಡೋರು ಓಪನ್ ಆಗ್ಬಿಡುತ್ತೆ. ಹಾಗಾಗಿ ಸೋಲೆಮನ್ ಆ ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲಿ ತುಂಬಾನೇ ಬೆಲೆ ಬಾಳುವಂತಹ ಖಜಾನೆ ಇರುತ್ತೆ. ಅದನ್ನ ನೋಡಿ ಅವನು ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಆ ರೂಮ್ ನ ಡೋರು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಅವಾಗ ಹೊರಗಡೆ ಇದ್ದಂತಹ ಅವನ ಜೊತೆಗಾರರೆಲ್ಲ ತುಂಬಾ ನರಳಾಡ್ತಾ ಸಾಯ್ತಾ ಇರೋದು ಅವನಿಗೆ ಕೇಳಿಸ್ತಾ ಇರುತ್ತೆ. ಆದ್ರೂ ಅವನ ಕೈಲಿ ಏನ್ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ. ಅವನ್ ಸುತ್ತಮುತ್ತ ಯಾರು ಇರೋದಿಲ್ಲ. ಹಾಗಾಗಿ ಸೋಲೆಮನ್ ಅವನ್ ಮುಂದೆ ಇರುವಂತಹ ಖಜಾನೆ ಹತ್ರ ಹೋಗಿ ಅದನ್ನ ಮುಟ್ತಾ ತುಂಬಾ ಖುಷಿ ಪಡ್ತಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಆ ಖಜಾನೆ ಪಕ್ಕ ಆ ಅರಮನೆಯ ರಾಜ ಸತ್ತಿರುವಂತಹ ದೇಹ ಕಾಣಿಸುತ್ತೆ. ಅದನ್ನ ನೋಡಿ ಅವನು ತುಂಬಾನೇ ಆಶ್ಚರ್ಯ ಪಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ವೆದರ್ ತುಂಬಾ ಕೋಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ್ ಸುತ್ತಮುತ್ತ ತುಂಬಾ ಆತ್ಮಗಳು ಕೇಕೆ ಹಾಕೊಂಡು ನಗ್ತಾ ಮೂವ್ ಆಗ್ತಿರ್ತವೆ. ನಂತರ ಅವುಗಳೆಲ್ಲ ಅಲ್ಲೇ ಪಕ್ಕದಲ್ಲಿದ್ದಂತಹ ರಾಜನ ಸಿಂಹಾಸನದ ಹತ್ರ ಹೋಗಿ ಸೇರ್ಕೊಳ್ತವೆ. ಅವುಗಳೆಲ್ಲ ಸೇರಿ ಒಬ್ಬ ಡೀಮನ್ ಕ್ರಿಯೇಟ್ ಆಗ್ತಾನೆ. ಅವನು ತುಂಬಾನೇ ಶಕ್ತಿಶಾಲಿ ಆಗಿರ್ತಾನೆ. ಅವನು ಸೋಲೆಮನ್ ನೋಡಿ ನಾನೊಬ್ಬ ಆತ್ಮಗಳ ಬಾದ್ಶಾ, ನನ್ನನ್ನ ಡೀಮನ್ ರಿಪೇರರ್ ಅಂತ ಕರೀತಾರೆ. ನಿನ್ಗೋಸ್ಕರ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಿನ್ನ ಒಪ್ಪಂದ ಇವತ್ತು ನೆರವೇರ್ತಾ ಇದೆ. ಅದಕ್ಕೆ ನಿನ್ನ ಆತ್ಮನೇ ಬೆಲೆ ತರಬೇಕಾಗುತ್ತೆ. ಇನ್ಮೇಲೆ ನಿನ್ನ ಆತ್ಮ ನನಗ್ ಸೇರಿದ್ದು ಅಂತ ಹೇಳಿ ಒಂದು ಕತ್ತಿಯಿಂದ ಅವನನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅಷ್ಟರಲ್ಲಿ ಸೋಲೆಮನ್ ಅದರಿಂದ ಬಚಾವಾಗಿ ಇಷ್ಟ ಬೇಗ ನಾನು ನರ್ಕೋಕ್ ಹೋಗೋದಕ್ಕೆ ರೆಡಿ ಇಲ್ಲ, ನೀನ್ ನನ್ನ ಆತ್ಮಕ್ಕೆ ಏನ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಒಂದು ಕಿಟಕಿ ಮೂಲಕ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಅದನ್ನ ನೋಡಿ ಆ ಡೆವಿಲ್ ರಿಪೇರರ್, ನೀನ್ ನನ್ ಕೈಯಿಂದ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಿನ್ನ ಆತ್ಮ ಇವತ್ತಿಂದ ಶಾಪಗ್ರಸ್ತವಾಗಿದೆ ಅಂತ ಹೇಳ್ತಿರುತ್ತೆ. ಅದಾದ್ಮೇಲೆ 1 ವರ್ಷದ ನಂತರ ಸೀನ್ ಇಂಗ್ಲೆಂಡ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿವರೆಗೂ ಸೋಲೆಮನ್ ಒಂದು ಚರ್ಚ್ ನಲ್ಲಿ ಆಶ್ರಯ ಪಡೆದಿರ್ತಾನೆ. ಆ ಜಾಗ ಅವನಿಗೆ ತುಂಬಾನೇ ಸೇಫ್ ಆಗಿರುತ್ತೆ. ಈಗಿರ್ಬೇಕಾದ್ರೆ ಆ ಚರ್ಚ್ ನ ಫಾದರ್ ಒಂದಿನ ಸೋಲೆಮನ್ ನ ಸಪರೇಟ್ ಆಗಿ ಹೊರಗಡೆ ಕರ್ಕೊಂಡ್ ಬಂದು ಆ ಭಗವಂತ ನಿನ್ಗೆ ಒಳ್ಳೇದ್ ಮಾಡ್ತಾನೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸೋಲೆಮನ್, ನನ್ನ ಶತ್ರು ಯಾವಾಗ್ಲೂ ನನ್ ಮೇಲೆ ಕಣ್ಣಿಟ್ಟಿದ್ದಾನೆ, ಆದ್ರೆ ಈ ಜಾಗ ನನ್ಗೆ ತುಂಬಾನೇ ಸುರಕ್ಷಿತವಾಗಿದೆ ಅಂತ ಹೇಳ್ತಾನೆ. ಅವಾಗ ಆ ಫಾದರ್, ಸೋಲೆಮನ್ ನೀನು ತುಂಬಾ ದಿನಗಳಿಂದ ಈ ಚರ್ಚ್ ನಲ್ಲೇ ಇದೆಯಾ, ಆದ್ರೆ ಇನ್ಮೇಲೆ ನೀನು ಇಲ್ಲಿರೋದಕ್ಕೆ ಆಗೋದಿಲ್ಲ. ಆ ಭಗವಂತ ನನ್ಗೆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ನಿನ್ನನ್ನ ಈ ಚರ್ಚಿಂದ ಹೊರಗಡೆ ಕಳಿಸ್ಬೇಕು ಅಂತ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸೋಲೆಮನ್, ಫಾದರ್ ನಾನು ಇವಾಗ ಅಹಿಂಸಾ ಮಾರ್ಗನ ಪಾಲನೆ ಮಾಡ್ತಾ ಇದ್ದೀನಿ. ನನ್ನಿಂದ ಈ ಚರ್ಚ್ಗೆ ಏನು ಸಮಸ್ಯೆ ಇಲ್ಲ. ನನ್ನ ಎಲ್ಲಾ ಸಂಪತ್ತನ್ನ ಈ ಚರ್ಚ್ಗೆ ದಾನ ಮಾಡಿದ್ದೀನಿ. ಈ ಜಾಗ ನನಗೆ ಸುರಕ್ಷಿತವಾಗಿದೆ. ದಯವಿಟ್ಟು ನನ್ನನ್ನ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಫಾದರ್ ಒಪ್ಪೋದಿಲ್ಲ. ನೀನ್ ಇಲ್ಲಿಂದ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಸೋಲೆಮನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಅವನಿಗೆ ಬೇರೆ ವಿಧಿ ಇಲ್ದೆ ಆ ಭಗವಂತನ ಮೇಲೆ ಭಾರ ಹಾಕಿ ಆ ಚರ್ಚ್ ನ ಬಿಟ್ಟು ಹೊರಗಡೆ ಹೋಗ್ತಾನೆ. ಅವನು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಅವನಿಗೆ ಸ್ವಲ್ಪನೂ ಗೊತ್ತಿರೋದಿಲ್ಲ. ಅವನಿಗೆ ಯಾವ ಕಡೆ ಹೋಗ್ಬೇಕು ಅಂತ ಅನ್ಸುತ್ತೋ ಆ ಕಡೆ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ಎಲ್ಲಾ ಕಡೆ ಅಂಧಕಾರ ತುಂಬಿ ತುಳುಕ್ತಾ ಇರೋದು ಕಾಣಿಸ್ತಾ ಇರುತ್ತೆ. ಎಲ್ ಬೇಕಲ್ಲಿ ಮನುಷ್ಯರು ಹ್ಯಾಂಗ್ ಮಾಡ್ಕೊಂಡಿರ್ತಾರೆ. ಚಿಕ್ಕ ಪುಟ್ಟ ಮಕ್ಳುಗಳೆಲ್ಲ ಭೀಕರ ಕಾಯಿಲೆಗಳಿಂದ ಸತ್ತಿರ್ತಾರೆ. ಎಲ್ಲಾ ಕಡೆ ನೆಗೆಟಿವಿಟಿ ತುಂಬಾ ಸ್ಪ್ರೆಡ್ ಆಗಿರುತ್ತೆ. ಈಗಿರ್ಬೇಕಾದ್ರೆ ಅವ್ನು ಹೋಗ್ತಿರುವಂತ ದಾರಿಲೆ ಒಂದು ಫ್ಯಾಮಿಲಿ ಬರುತ್ತೆ. ಆ ಫ್ಯಾಮಿಲಿಯ ಮುಖ್ಯಸ್ಥನ ಹೆಸರು ವಿಲಿಯಂ ಅಂತ. ಅವರು ಸೋಲೆಮನ್ ನ ನೋಡಿ ನಮ್ಮಿಂದ ನಿಮ್ಗೆ ಏನಾದ್ರೂ ಸಹಾಯ ಆಗ್ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಸೋಲೆಮನ್, ತೊಂದ್ರೆ ಇಲ್ಲ ಸರ್, ನಾನು ನಡ್ಕೊಂಡೆ ಮುಂದೆ ಹೋಗ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಅವರು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಸೋಲೆಮನ್ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಕೆಲವರು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಬಂಧಿಸಿ ಲೂಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅವನ ಹತ್ರ ಏನೂ ಇರೋದಿಲ್ಲ. ಹಾಗಾಗಿ ಅವ್ರುಗಳು ಸೋಲೆಮನ್ ಹತ್ರ ಮಿಸ್ಬಿಹೇವ್ ಮಾಡ್ತಾ ಅವನನ್ನ ರೇಗಿಸ್ತಾ ಇರ್ತಾರೆ. ಅವಾಗ ಸೋಲೆಮನ್ ಅವ್ರಗಳಿಗೆ,
ನಾನು ಅಹಿಂಸಾ ಮಾರ್ಗನ ಪಾಲನೆ ಮಾಡ್ತಾ ಇದ್ದೀನಿ, ಅದರಿಂದ ನಿಮ್ಗಳ ಜೊತೆ ನಾನು ಹೋರಾಡೋದಕ್ಕಾಗೋದಿಲ್ಲ, ಅಷ್ಟಕ್ಕೂ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರುಗಳು ಹಾಗಾದ್ರೆ ನೀನು ಬದುಕೋದೇ ಬೇಡ ಅಂತ ಹೇಳಿ ಒಂದು ದೊಣ್ಣೆಲಿ ಅವನ ತಲೆಗೆ ಹೊಡೆದ್ಬಿಡ್ತಾರೆ. ಅದರಿಂದ ಸೋಲೆಮನ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ನಮ್ಗೆ ಸೋಲೆಮನ್ ಚಿಕ್ಕವನಿದ್ದಾಗ ಹೇಗಿದ್ದ ಅನ್ನೋದನ್ನ ತೋರಿಸ್ತಾರೆ. ಅವನ ತಂದೆಗೆ ಇವನು ಎರಡನೇ ಮಗ, ಮಾರ್ಕಸ್ ಅವನಿಗೆ ಅಣ್ಣ ಆಗ್ಬೇಕು. ಹಾಗಾಗಿ ಅವನ ತಂದೆ ಅವನಿಗೆ ನನ್ನ ಸಾವಿನ ನಂತರ ಮಾರ್ಕಸ್ನೇ ಈ ರಾಜ್ಯಕ್ಕೆ ಅಧಿಪತಿ, ಇದೆಲ್ಲ ಅವನಿಗೆ ಸೇರುತ್ತೆ, ನೀನ್ ಇವತ್ತಿಂದ ಚರ್ಚಿಗೆ ಹೋಗಿ ಫಾದರ್ ಆಗು ಅಂತ ಹೇಳ್ತಾರೆ. ಆ ಮಾತಿಂದ ಸೋಲೆಮನ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅವನು ಮನೆ ಬಿಟ್ಟು ಹೊರಗಡೆ ಹೋಗ್ತಿರ್ತಾನೆ. ಅವಾಗ ಸೀನ್ ಮತ್ತೆ ಪ್ರೆಸೆಂಟಿಗೆ ಶಿಫ್ಟ್ ಆಗುತ್ತೆ. ಅವಾಗ ತಾನೇ ಸೋಲೆಮನ್ಗೆ ಪ್ರಜ್ಞೆ ಬಂದಿರುತ್ತೆ. ಅವನಿಗೆ ಒಬ್ಳು ಹುಡುಗಿ ಸಮಾಧಾನ ಮಾಡ್ತಾ ನೀವು ಸುರಕ್ಷಿತವಾಗಿದ್ದೀರಾ ಅಂತ ಹೇಳ್ತಿರ್ತಾಳೆ. ಅವಾಗ ಕುದುರೆ ಓಡಿಸ್ತಿದ್ದಂತಹ ವಿಲಿಯಂ ಅವನ ಹತ್ರ ಬಂದು, ಸರ್ ದೇವ್ರ ದಯದಿಂದ ನಿಮ್ಗೆ ಏನೂ ಆಗಿಲ್ಲ, ನನ್ನ ಹೆಸರು ವಿಲಿಯಂ ಅಂತ, ಇವಳು ನನ್ ಮಗಳು, ಇವಳ ಹೆಸರು ಮೆರಿಡಿತ್ ಅಂತ ಪರಿಚಯ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಅವ್ರುಗಳು ಒಂದು ಜಾಗಕ್ಕೆ ಬಂದು ಕ್ಯಾಂಪ್ ಮಾಡ್ತಿರ್ತಾರೆ. ವಿಲಿಯಂಗೆ 3 ಜನ ಮಕ್ಕಳು, ಇವನ ಹೆಸರು ಸೆಮ್ಯೂಲ್ ಅಂತ, ಹಾಗೆ ಇವನ ಹೆಸರು ಎಡ್ವರ್ಡ್ ಅಂತ. ಆ ಸಮಯದಲ್ಲಿ ಸೋಲೆಮನ್ ವಿಲಿಯಂ ಕ್ಯಾಥರಿನ್ಗೆ ದಯವಿಟ್ಟು ನನ್ನ ಕ್ಷಮಿಸಿ, ನನ್ನಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಫ್ರೆಶ್ ಆಗಿ ಬಂದು ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನದಿ ಹತ್ರ ಹೋಗಿ ಫ್ರೆಶ್ ಆಗ್ತಿರ್ತಾನೆ. ಅವಾಗ ಸೆಮ್ಯೂಲ್ ಮತ್ತೆ ಮೆರಿಡಿತ್ ಇಬ್ರು ಸೋಲೆಮನ್ ಬೆನ್ನಲ್ಲಿರುವಂತ ಮಾರ್ಕ್ ನ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಸೋಲೆಮನ್ ಚರ್ಚ್ ನಲ್ಲಿ ಇರ್ಬೇಕಾದ್ರೆ ಅವ್ನ್ ಮಾಡಿರುವಂತ ಕೃತ್ಯಗಳಿಗೆಲ್ಲ ಪರಿಹಾರ ಸಿಗ್ಲಿ ಅಂತ ಹೇಳಿ ಯೇಸು ಸಿಲ್ಬೆನ ಅವನ ಬೆನ್ ಮೇಲೆ ಹಚ್ಚಾಕೊಂಡಿರ್ತಾನೆ. ಆ ಮಾರ್ಕ್ ನ ನೋಡಿ ಮೆರಿಡಿತ್ಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ನಂತರ ಅವ್ರುಗಳೆಲ್ಲ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಕ್ಯಾಥರಿನ್ ಸೋಲೆಮನ್ಗೆ, ವಿಲಿಯಂಗೆ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನೀವು ಆ ಕಾಲದಲ್ಲಿ ಶಿಪ್ಗೆ ಕ್ಯಾಪ್ಟನ್ ಆಗಿದ್ರಂತೆ ಅಂತ ಕೇಳ್ತಾಳೆ. ಅದಕ್ಕೆ ಸೋಲೆಮನ್ ಹೌದು, ಆದ್ರೆ ಅದರ ಅಂತ್ಯ ಸರಿ ಇರ್ಲಿಲ್ಲ, ಅದೊಂದು ಭಯಾನಕ ಕತೆ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವ್ರುಗಳು ಅವತ್ ರಾತ್ರಿ ಅದೇ ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಮತ್ತೆ ಸೀನ್ ಸ್ವಲ್ಪ ಹಿಂದೆ ಹೋಗುತ್ತೆ. ಸೊಲೆಮನ್ ಅವನ ತಂದೆ ಜೊತೆ ಜಗಳ ಮಾಡ್ಕೊಂಡು ವಾಪಸ್ ಅವನ್ ಮನೆಗೆ ಹೋಗದೆ ಹೊರಗಡೆನೆ ತಿರುಗಾಡ್ತಿರ್ಬೇಕಾದ್ರೆ ಅವಾಗ ಅವನ ಅಣ್ಣನಾದ ಮಾರ್ಕಸ್ ಒಬ್ಳು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಹಾಗಾಗಿ ಅದನ್ನ ತಡೆಯೋದಕ್ಕೆ ಅಂತ ಹೋಗ್ತಾನೆ. ಅದರಿಂದ ಸೋಲೆಮನ್ ಮತ್ತೆ ಅವನ ಅಣ್ಣನ ಜೊತೆ ಸ್ವಲ್ಪ ಜಗಳ ಆಗ್ತಿರುತ್ತೆ. ಆ ಜಗಳದಲ್ಲಿ ಅವರಿಬ್ರು ಹಾಗೆ ತಳ್ಳಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಮಾರ್ಕಸ್ ಅವ್ರಿರುವಂತ ಜಾಗದಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತಾನೆ. ಅಷ್ಟರಲ್ಲಿ ಸೀನ್ ಮತ್ತೆ ಪ್ರೆಸೆಂಟಿಗೆ ಬರುತ್ತೆ. ಸೋಲೆಮನ್ಗೆ ನಿದ್ದೆ ಬರ್ತಿರೋದಿಲ್ಲ. ಹಾಗಾಗಿ ಅವನು ವಿಲಿಯಂ ಹತ್ರ ಬಂದು ನೀವುಗಳು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ವಿಲಿಯಂ, ನಾವು ಹೊಸದಾಗಿ ಜೀವನ ಮಾಡೋದಕ್ಕೆ ಯಾವ್ದಾದ್ರು ಒಳ್ಳೆ ಜಾಗ ಸಿಗುತ್ತಾ ಅಂತ ನೋಡ್ತಾ ಇದೀವಿ. ಇವಾಗಂತೂ ಎಲ್ಲಾ ಕಡೆ ಕೆಟ್ಟ ಕಾಯಿಲೆಗಳು ಹರಡಿಕೊಂಡಿದ್ದಾವೆ, ದುಷ್ಟ ಜನರ ಅಟ್ಟಹಾಸ ತುಂಬಾ ಜಾಸ್ತಿ ಆಗಿದೆ. ನನಗೆ ನನ್ನ ಫ್ಯಾಮಿಲಿ ತುಂಬಾನೇ ಇಂಪಾರ್ಟೆಂಟ್, ಹಾಗಾಗಿ ಅವರ ರಕ್ಷಣೆಗೋಸ್ಕರ ಒಳ್ಳೆ ಜಾಗನ ಹುಡುಕ್ತಾ ಇದ್ದೀನಿ, ನೀನು ನಮ್ ಜೊತೆ ಬರ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಸೋಲೆಮನ್ ಖಂಡಿತವಾಗ್ಲೂ ಬರ್ತೀನಿ, ಆದ್ರೆ ನಾನ್ ನಿಮ್ ಜೊತೆ ಜೀವನ ಮಾಡೋದಕ್ಕೆ ಯೋಗ್ಯನಲ್ಲ, ಯಾಕಂದ್ರೆ ನನ್ನ ಆತ್ಮಕ್ಕೆ ಶಾಪ ಇದೆ, ಅದರಿಂದ ಮುಕ್ತಿ ಪಡೆಯೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿಲಿಯಂ, ಭಯ ಪಡ್ಬೇಡ ಸೋಲೆಮನ್, ಆ ಭಗವಂತ ನಿನ್ಗೆ ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಅವ್ರುಗಳು ಅವರ ಪ್ರಯಾಣನ ಮುಂದುವರಿಸ್ತಾರೆ. ಆ ಸಮಯದಲ್ಲಿ ಮೆರಿಡಿತ್ ಸೋಲೆಮನ್ಗೆ ಒಂದ್ ಜೊತೆ ಬಟ್ಟೆ ಕೊಟ್ಟು, ನಿಮ್ಗೋಸ್ಕರ ನಾನು ಇದನ್ನ ರೆಡಿ ಮಾಡಿದ್ದೀನಿ, ಇದನ್ನ ನೀವು ಹಾಕೊಳ್ತೀರಾ ಅಂತ ಕೇಳ್ತಾಳೆ. ಅವಾಗ ಸೋಲೆಮನ್ ತುಂಬಾ ಸಂತೋಷದಿಂದ ಆ ಬಟ್ಟೆನ ಇಸ್ಕೊಳ್ತಾನೆ. ಆ ಬಟ್ಟೆಲಿ ಅವನು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರ್ತಾನೆ. ಅವನನ್ನ ನೋಡಿ ಮೆರಿಡಿತ್ ಕಳ್ದೋಗ್ಬಿಡ್ತಾಳೆ. ದಿನನಿತ್ಯ ಅವ್ರುಗಳು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಜೀವನ ಮಾಡೋದಕ್ಕೆ ಯಾವ್ದಾದ್ರು ಸುರಕ್ಷಿತವಾದ ಜಾಗ ಇದೆಯಾ ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಎಲ್ಲೂ ಅವರಿಗೆ ಜಾಗ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವ್ರುಗಳು ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಚರ್ಚ್ ನ ಯಾರೋ ಹಾಳು ಮಾಡಿರ್ತಾರೆ. ಅಲ್ಲಿರುವಂತ ಜನಗಳನ್ನೆಲ್ಲ ಸಾಯಿಸಿರ್ತಾರೆ. ಅದನ್ನ ನೋಡಿ ವಿಲಿಯಂ ಎಲ್ಲರಿಗೂ ಈ ಕೆಲ್ಸ ಖಂಡಿತವಾಗ್ಲೂ ಸೈತಾಂದೆ ಅಂತ ಹೇಳ್ತಿರ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡು ಸೋಲೆಮನ್, ಈ ಕೆಲ್ಸ ಸೈತಾಂದಲ್ಲ, ಈ ಜಾಗದಲ್ಲಿ ಒಬ್ಳು ಮಾಟಗಾತಿನ ಸುಡಲಾಗ್ತಾ ಇತ್ತು, ಆದ್ರೆ ಅವಳು ತಪ್ಸ್ಕೊಂಡು ಸೇಟ್ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದಾಳೆ. ಈ ಜಾಗ ಅಷ್ಟೊಂದು ಸೇಫ್ ಅಲ್ಲ, ಬೇಗ ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೆರಿಡಿತ್ಗೆ ಒಬ್ಳು ಪುಟ್ಟ ಹುಡುಗಿ ಜೀವಂತವಾಗಿರೋದು ಗೊತ್ತಾಗುತ್ತೆ. ಅದರಿಂದ ಅವಳು ಆ ಹುಡುಗಿನ ಅವ್ರ ಜೊತೆ ಕರ್ಕೊಂಡೋಗಿ ತಿನ್ನೋದಕ್ಕೆ ಸ್ವಲ್ಪ ಊಟ ಕೊಡ್ತಾಳೆ. ಅವಾಗ ವಿಲಿಯಂ ಆ ಹುಡುಗಿಗೆ ಅಲ್ಲಿ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಅಲ್ಲಿದ್ದಂತಹ ಜನಗಳೆಲ್ಲ ಒಬ್ಳು ಮಾಟಗಾತಿನ ಸುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅವಾಗ ಅವಳನ್ನ ನೋಡೋದಕ್ಕೆ ಅಲ್ಲಿ ತುಂಬಾ ಜನ ಸೇರಿದ್ರು. ಆದ್ರೆ ಅವಳಿಗೆ ಆ ಬೆಂಕಿ ಏನೂ ಮಾಡ್ಲಿಲ್ಲ. ಹಾಗಾಗಿ ಅವಳು ಅಲ್ಲಿದ್ದಂತ ಜನಗಳನ್ನೆಲ್ಲ ಸಾಯಿಸ್ಬಿಟ್ಲು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ವಿಲಿಯಂ, ನಾವೆಲ್ಲ ಸೇರಿ ಆ ದೇವರನ್ನ ಪ್ರಾರ್ಥನೆ ಮಾಡೋಣ, ನಿನ್ಗೆ ಇನ್ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಆ ಮಗು ಪ್ರಾರ್ಥನೆ ಮಾಡೋದಕ್ಕೆ ಒಪ್ತಾ ಇರೋದಿಲ್ಲ. ನನಗೆ ತುಂಬಾ ಸುಸ್ತಾಗಿದೆ ಅಂತ ಹೇಳ್ತಿರುತ್ತೆ. ಅದನ್ನ ಕೇಳಿಸ್ಕೊಂಡಂತಹ ಸೋಲೆಮನ್, ಈ ಮಗು ತುಂಬಾನೇ ಭಯ ಪಡ್ಕೊಂಡಿರ್ಬೋದು ಅಂತ ಹೇಳಿ ಎಡ್ವರ್ಡ್ ಹತ್ರ ಇದ್ದಂತ $1 ನ ಇಸ್ಕೊಂಡು ಅದನ್ನ ಆ ಮಗು ಕುತ್ತಿಗೆಗೆ ಹಾಕೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ಆ ಮಗು $ನ ನೋಡಿ ತುಂಬಾ ಭಯ ಪಡ್ಕೊಂಡು ಮೆರಿಡಿತ್ ಕೈಗೆ ಏನೋ ಇಂಜೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಸೋಲೆಮನ್ ಮೇಲೆ ಅಟ್ಯಾಕ್ ಮಾಡಿ ಸೈತಾನ್ ನಿನ್ಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ ಬೇರೆ ರೂಪಕ್ಕೆ ಕನ್ವರ್ಟ್ ಆಗಿ ಅಲ್ಲಿಂದ ತಪ್ಸ್ಕೊಂಡ್ ಬಿಡುತ್ತೆ. ಈಗಿರ್ಬೇಕಾದ್ರೆ ಡೆವಿಲ್ ರಿಪೇರರ್ ನ ಸೇವಕರು ಅಕ್ಕಪಕ್ಕದಲ್ಲಿದ್ದಂತಹ ಹಳ್ಳಿ ಒಳಗಡೆ ನುಗ್ಗಿ ಅಲ್ಲಿದ್ದಂತ ಮನುಷ್ಯರನ್ನೆಲ್ಲ ಬಂಧಿಸಿ ಅದರಲ್ಲಿ ಯಾರೇ ಸ್ಟ್ರಾಂಗ್ ಆಗಿರ್ತಾರೆ ಅವ್ರಗಳನ್ನೆಲ್ಲ ಅವರ ಮಾಂತ್ರಿಕ ಶಕ್ತಿಯಿಂದ ಒಂದ್ ರೀತಿ ಜೋಂಬಿಗಳ ತರ ಕನ್ವರ್ಟ್ ಮಾಡಿ ಅವರ ಎಲ್ಲಾ ಕಂಟ್ರೋಲ್ ನ ಅವ್ರಗಳ ವಶಕ್ಕೆ ತಗೊಳ್ತಾರೆ. ಉಳ್ದವ್ರನ್ನ ಸೆರೆ ಮಾಡಿ
ಜೈಲಿಗೆ ಕಳಿಸ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಈ ಕಡೆ ಎಲ್ಲರೂ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಸೆಮ್ಯೂಲ್ ಸೋಲೆಮನ್ ಹತ್ರ ಬಂದು ಯಾರೋ ತುಂಬಾ ಜೋರಾಗಿ ಶಬ್ದ ಮಾಡ್ತಿದಾರೆ ಅಂತ ಹೇಳ್ತಾನೆ. ಅದರಿಂದ ಸೋಲೆಮನ್ ಇಮಿಡಿಯೇಟ್ ಆಗಿ ಶಬ್ದ ಬರ್ತಿರೋ ಕಡೆ ಹೋಗ್ತಾನೆ. ಅಲ್ಲಿ ಡೆವಿಲ್ಸ್ ರಿಪೇರ್ ನ ಸೇವಕರು ಜನಗಳನ್ನೆಲ್ಲ ಬಂಸಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅವನು ಆ ಕಡೆ ನೋಡ್ತಿರ್ಬೇಕಾದ್ರೆ ಈ ಕಡೆ ಅವ್ರ ತರನೇ ಇರುವಂತ ಸೇವಕರು ವಿಲಿಯಂ ಮತ್ತೆ ಅವನ ಫ್ಯಾಮಿಲಿ ಇರುವಂತಹ ಜಾಗಕ್ಕೆ ಬಂದು ಅವರನ್ನ ಬಂಧಿಸ್ತಾ ಇರ್ತಾರೆ. ಹಾಗಾಗಿ ಸೆಮ್ಯೂಲ್ ತುಂಬಾ ಜೋರಾಗಿ ಸೋಲೆಮನ್ ನ ಕರೀತಾನೆ. ಆ ಶಬ್ದನ ಕೇಳಿಸ್ಕೊಂಡು ಸೋಲೆಮನ್ ಇಮಿಡಿಯೇಟ್ ಆಗಿ ವಿಲಿಯಂ ಫ್ಯಾಮಿಲಿ ಇರುವಂತಹ ಜಾಗಕ್ಕೆ ಬಂದು ನೋಡಿದ್ರೆ ಎಲ್ರು ವಿಲಿಯಂ ಫ್ಯಾಮಿಲಿನ ಬಂಧಿಸಿ ಅವರನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿದಂತ ಸೋಲೆಮನ್ ಇದನ್ನ ಇವಾಗ್ಲೇ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಅವನನ್ನ ನೋಡಿ ಒಬ್ಬ ಸೆಮ್ಯೂಲ್ ನ ಇಟ್ಕೊಂಡು ಅವನನ್ನ ಸಾಯಿಸೋದಕ್ಕೆ ಅಂತ ನೋಡ್ತಿರ್ತಾನೆ. ಅವಾಗ ಸೋಲೆಮನ್ ಆ ಸೇವಕರ ಲೀಡರ್ ಹತ್ರ ನಾನ್ ಬೇಕಾದ್ರೆ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಆ ಮಗುಗೆ ಏನು ಮಾಡ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಸೇವಕ ನನ್ಗೆ ಒಂದ್ ಏಟ್ ಹೊಡಿ ಅಂತ ಕೇಳ್ತಾನೆ. ಅವಾಗ ಸೋಲೆಮನ್ ಅದು ಸಾಧ್ಯ ಇಲ್ಲ, ನಾನು ಅಹಿಂಸಾವಾದಿ ಅಂತ ಹೇಳ್ತಾನೆ. ಅದಕ್ಕೆ ಆ ಸೇವಕ ಈ ಮಗು ತುಂಬಾನೇ ಸ್ಟ್ರಾಂಗ್ ಆಗಿದೆ, ಇವನಿಂದ ಮುಂದೆ ನಮ್ಗೆ ತುಂಬಾ ತೊಂದರೆ ಇದೆ ಅಂತ ಹೇಳಿ ಆ ಮಗುನ ಅವನು ಇಟ್ಕೊಂಡಿರುವಂತ ಚಾಕುವಿನಿಂದ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ಆ ಮಗುನ ತಾಯಿ ಸೋಲೆಮನ್ಗೆ ದಯವಿಟ್ಟು ಏನಾದ್ರೂ ಮಾಡು, ನಮ್ಗೆ ಸಹಾಯ ಮಾಡು ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ಸೋಲೆಮನ್ಗೆ ಬೇರೆ ದಾರಿ ಇಲ್ದೆ ಅವನ್ ಮನಸ್ಸನ್ನ ಬದಲಾಯಿಸ್ಕೊಂಡು ಅಲ್ಲಿದ್ದಂತ ಡೆವಿಲ್ಸ್ ರಿಪೇರ್ಸ್ ನ ಸೇವಕರ ಜೊತೆ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ಆ ಸೇವಕರೆಲ್ಲ ವಿಲಿಯಮ್ಸ್ ಮತ್ತೆ ಅವನ ಫ್ಯಾಮಿಲಿನ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಆ ಸೇವಕರ ಲೀಡರ್ ಮೆರಿಡಿಯತ್ ನ ಕುದುರೆ ಮೇಲ್ಗಡೆ ಕೂರಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅದನ್ನ ನೋಡಿದಂತಹ ಸೋಲೆಮನ್ ಅಲ್ಲಿ ಇದ್ದವ್ರನ್ನೆಲ್ಲ ಸಾಯಿಸಿ ಇಮಿಡಿಯೇಟ್ ಆಗಿ ಮೆರಿಡಿಯತ್ ನ ಸೇವ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವ್ರುಗಳು ಕುದುರೆಲ್ ಹೋಗ್ತಿರೋದ್ರಿಂದ ಸೋಲೆಮನ್ಗೆ ಅವರನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವನು ಮತ್ತೆ ವಾಪಸ್ ವಿಲಿಯಂ ಮತ್ತೆ ಅವನ ಫ್ಯಾಮಿಲಿ ಇದ್ದಂತಹ ಜಾಗಕ್ಕೆ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಎಡ್ವರ್ಡ್ ಸತ್ತೋಗಿರ್ತಾನೆ. ವಿಲಿಯಂಗೆ ಇನ್ನು ಜೀವ ಇರುತ್ತೆ, ಅವನ ವೈಫ್ಗೆ ಏನೂ ಆಗಿರೋದಿಲ್ಲ. ಹಾಗಾಗಿ ಅವನು ಸೋಲೆಮನ್ಗೆ ದಯವಿಟ್ಟು ನನ್ನ ಮಗಳನ್ನ ಕಾಪಾಡೋ, ಇದು ನಾನ್ ನಿನ್ನ ಹತ್ರ ಕೊನೆದಾಗ ಕೇಳ್ತಿರುವಂತಹ ರಿಕ್ವೆಸ್ಟ್, ನೀನ್ ನನ್ನ ಮಗಳನ್ನ ಕಾಪಾಡಿದ್ರೆ ಖಂಡಿತ ನಿನ್ನ ಆತ್ಮ ಶಾಪದಿಂದ ಮುಕ್ತಿ ಪಡೆಯುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೋಲೆಮನ್ ಖಂಡಿತವಾಗ್ಲೂ ಕಾಪಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ವಿಲಿಯಂ ಸತ್ತೋಗ್ಬಿಡ್ತಾನೆ. ಅವಾಗ ಅವನ ವೈಫು ಮೆರಿಡಿಯತ್ ಫೋಟೋ ಇರುವಂತಹ $1 ನ ಸೋಲೆಮನ್ಗೆ ಕೊಟ್ಟು ಮೆರಿಡಿಯತ್ ನ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಹಾಗಾಗಿ ಸೋಲೆಮನ್ ಮೆರಿಡಿಯತ್ ನ ಹುಡ್ಕೋದಕ್ಕೆ ಅಂತ ಹೊರಡ್ತಿರ್ತಾನೆ. ಆ ಸಮಯದಲ್ಲಿ ಅವನ್ ಸಾಯಿಸಿರುವಂತಹ ಡೆವಿಲ್ ರಿಪೇರರ್ ನ ಸೇವಕರೆಲ್ಲ ನಾರ್ಮಲ್ ಕಂಡೀಷನ್ ಗೆ ಕನ್ವರ್ಟ್ ಆಗ್ತಿರ್ತಾರೆ. ಅದನ್ನ ನೋಡಿ ಸೋಲೆಮನ್ಗೆ ಇದೆಲ್ಲ ಡೆವಿಲ್ ಕೆಲಸ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಸೋಲೆಮನ್ ಮೆರಿಡಿಯತ್ ನ ಹುಡ್ಕೊಂಡು ಹೊರಡ್ತಾನೆ. ಆ ಸಮಯದಲ್ಲಿ ಡೆವಿಲ್ ರಿಪೇರರ್ ನ ಸೇವಕರು ಅವನ್ ಸುತ್ತ ಕವರ್ ಆಗಿ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಅವಾಗ ಅವರಿಗೂ ಮತ್ತೆ ಸೋಲೆಮನ್ಗೂ ಯುದ್ಧ ನಡೆಯುತ್ತೆ. ಆದ್ರೆ ಅವನು ಅವ್ರನ್ನೆಲ್ಲ ಸಾಯಿಸಿ ಮುಂದೆ ಹೋಗ್ತಾ ಹೋಗ್ತಾ ಆ ಸೇವಕರು ಬಂಧಿಸಿರುವಂತ ಜನಗಳನ್ನೆಲ್ಲ ರಿಲೀಸ್ ಮಾಡ್ತಾ ಎಲ್ಲ ಕಡೆ ಮೆರಿಡಿಯತ್ ನ ಹುಡುಕ್ತಾ ಇರ್ತಾನೆ. ಆದ್ರೆ ಯಾರು ಅವಳನ್ನ ನೋಡಿಲ್ಲ ಅಂತ ಹೇಳ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದ್ ಕಡೆ ಎಲ್ರು ಡೆವಿಲ್ ರಿಪೇರರ್ ಸೇವಕರ ಕಾಟ ತಡೆಯೋದಕ್ಕಾಗ್ದೆ ಅವ್ರಿರುವಂತ ಊರ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಸೋಲೆಮನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದೇ ಬೇಜಾರದಲ್ಲಿ ಅವನು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಚರ್ಚ್ ಕಾಣಿಸುತ್ತೆ. ಹಾಗಾಗಿ ಅವನು ಪ್ರಾರ್ಥನೆ ಮಾಡೋದಕ್ಕೆ ಅಂತ ಆ ಚರ್ಚ್ ಒಳಗಡೆ ಹೋಗಿ ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡು ಭಗವಂತ, ಹಾಗೆ ಮೆರಿಡಿಯತ್ ಎಲ್ಲಿದ್ದಾಳೆ ಅನ್ನೋ ದಾರಿ ತೋರ್ಸು ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಯಾರೋ ಅವನ ಹಿಂದೆಯಿಂದ ಬಂದು ಅವನಿಗೆ ಒಂದು ದೊಣ್ಣೆಲಿ ಒಡೆಯೋದಕ್ ನೋಡ್ತಾ ಇರ್ತಾರೆ. ಆದ್ರೆ ಅದು ಸೋಲೆಮನ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವನು ಅವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇದರಿಂದ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಫಾದರ್ ಅಂತ ಕೇಳ್ತಾನೆ. ಅವರು ಆ ಚರ್ಚ್ ನ ಫಾದರ್ ಆಗಿರ್ತಾರೆ. ಆ ಮಾತನ್ನ ಕೇಳಿ ಅವರು ಸುಮ್ನಾಗ್ತಾರೆ. ಅವಾಗ ಅವರಿಗೆ ಸೋಲೆಮನ್ ಈ ಜಾಗಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ಡೆವಿನ್ಶಿಯರ್ ಕ್ಷೇತ್ರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಸೋಲೆಮನ್ ಊರು ಕೂಡ ಅದೇ ಆಗಿರುತ್ತೆ. ಹಾಗಾಗಿ ಅವನು ಆ ಡೆವಿಲ್ ರಿಪೇರರ್ ನ ಸೇವಕರು ಇಲ್ಲಿಗೆ ಬಂದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ಫಾದರ್ ಪಶ್ಚಿಮದ ಕಡೆ ಅವರೆಲ್ಲ ಆಲ್ರೆಡಿ ಆವರಿಸ್ಕೊಂಡಾಗಿದೆ, ಅಲ್ಲಿ ಮಲಾಚಿ ಅನ್ನೋ ಒಬ್ಬ ಡೆವಿಲ್ ನ ಸರ್ವೆಂಟ್ ಇದ್ದಾನೆ, ಅವನೊಬ್ಬ ಜಾದುಗಾರ, ಅವನನ್ನ ಇದುವರೆಗೂ ಯಾರು ಕೂಡ ನೋಡಿಲ್ಲ, ಅವನು ಇಲ್ಲಿರುವಂತಹ ಅರಮನೆ ಒಳಗಡೆ ಬಚ್ಚಿಟ್ಕೊಂಡಿದ್ದಾನೆ, ಅವನೇ ಮುಖವಾಡ ಧರಿಸಿರುವಂತ ಯೋಧನನ್ನ ಕಳಿಸಿ ಊರಲ್ಲಿರುವಂತಹ ಬಲಿಷ್ಠರನ್ನ ಅವನ ಸೇವಕರನ್ನಾಗಿ ಕನ್ವರ್ಟ್ ಮಾಡಿ ಉಳಿದವ್ರನ್ನ ಅವರ ವಶಕ್ಕೆ ತಗೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಸೋಲೆಮನ್ಗೆ ಮೆರಿಡಿಯತ್ ನ ಅವನೇ ಎಳ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದು ಅಲ್ದೆ ಅವನು ಸೋಲೆಮನ್ ತಂದೆ ಇದ್ದಂತಹ ಅರಮನೆ ಒಳಗಡೆ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸೋಲೆಮನ್ ಫಾದರ್ ಜೊತೆ ಆ ಚರ್ಚ್ ನಲ್ಲೇ ಸ್ಟೇ ಆಗ್ತಾನೆ. ಆ ಸಮಯದಲ್ಲಿ ಅವರಿಬ್ರು ಮಲಾಚಿ ಬಗ್ಗೆ ಮಾತಾಡ್ತಿರ್ತಾರೆ. ಅವಾಗ ಸೋಲೆಮನ್ಗೆ ಆ ಚರ್ಚ್ ನ ಹೊರಗಡೆ ಯಾರೋ ಶಬ್ದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಫಾದರ್ಗೆ ಯಾರೋ ಹೊರಗಡೆ ನಮ್ಮನ್ನ ಅಬ್ಸರ್ವ್ ಮಾಡ್ತಿರಬಹುದು ಅಂತ ಕೇಳ್ತಾನೆ. ಅದಕ್ಕೆ ಆ ಫಾದರ್ ಆ ಶಬ್ದ ಚರ್ಚ್ ನ ಹೊರಗಡೆಯಿಂದ ಬರ್ತಾ ಇಲ್ಲ, ಈ ಚರ್ಚ್ ನ ಒಳಗಡೆಯಿಂದನೇ ಬರ್ತಾ ಇದೆ ಅಂತ ಹೇಳಿ ಆ ಚರ್ಚ್ ನಲ್ಲಿರುವಂತ ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡಿ ಸೋಲೆಮನ್ಗೆ ಒಂದ್ಸಲ ಇಲ್ಲಿ ನೋಡು ಅಂತ ಹೇಳ್ತಾರೆ. ಹಾಗಾಗಿ ಸೋಲೆಮನ್ ಆ
ಬೇಸ್ಮೆಂಟ್ ಹತ್ರ ಹೋಗ್ತಿರ್ತಾನೆ. ಅದ್ರೊಳಗಡೆ ತುಂಬಾ ಆತ್ಮಗಳು ಬಂದಿಯಾಗಿರ್ತವೆ. ಅವುಗಳನ್ನ ಸೋಲೆಮೆನ್ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಫಾದರ್ ಅವನನ್ನ ಆ ಬೇಸ್ಮೆಂಟ್ ಒಳಗಡೆ ನೂಗ್ಬಿಡ್ತಾರೆ. ಯಾಕಂದ್ರೆ ಅವನ ಆತ್ಮ ಶಾಪದಲ್ಲಿರೋದ್ರಿಂದ ಅದಕ್ಕೆ ಮುಕ್ತಿ ಸಿಗ್ಲಿ ಅಂತ. ಅವಾಗ್ಲಾದ್ರೂ ಮಲಾಚಿ ಅವ್ನ್ ಮಾಡ್ತಿರುವಂತ ಕೃತ್ಯಗಳನ್ನ ಸ್ಟಾಪ್ ಮಾಡಬಹುದು ಅಂತ. ಆದ್ರೆ ಈ ಕಡೆ ಸೋಲೆಮೆನ್ ಮಲಾಚಿ ಜಾದೂ ಶಕ್ತಿಯಿಂದ ಜೋಂಬಿಗಳ ತರ ಕನ್ವರ್ಟ್ ಆಗಿರುವಂತ ಸೈತಾನ್ಗಳನ್ನೆಲ್ಲ ಸಾಯಿಸಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೂ ಆ ಸೈತಾನ್ಗಳು ಅವನ ಹಿಂದೆನೆ ಫಾಲೋ ಮಾಡ್ತಿರ್ತವೆ. ಇನ್ನೇನ್ ಅವುಗಳು ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಸೋಲೆಮೆನ್ ಆ ಬೇಸ್ಮೆಂಟ್ ಇಂದ ಹೊರಗಡೆ ಬಂದ್ಬಿಡ್ತಾನೆ. ಅವಾಗ ಆ ಸೈತಾನ್ಗಳಿಗೆ ಆ ಬೇಸ್ಮೆಂಟ್ ಇಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಸೂರ್ಯನ ಬೆಳಕು ಅವುಗಳ ಮೇಲೆ ಬಿತ್ಕೂಡ್ಲೆ ಅವುಗಳು ನಾಶ ಆಗ್ತಿರ್ತವೆ. ಅಷ್ಟರಲ್ಲಿ ಸೋಲೆಮೆನ್ ಇರುವಂತಹ ಜಾಗಕ್ಕೆ ಮಲಾಚಿ ಸೇವಕರೆಲ್ಲ ಬಂದು ಚರ್ಚ್ ಫಾದರ್ ತಲೆನ ಅವನ್ ಮುಂದೆ ಬಿಸಾಕ್ತಾರೆ. ಹಾಗಾಗಿ ಸೋಲೆಮೆನ್ ಅವ್ರಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಅಲ್ಲಿರೋರ್ಗೆಲ್ಲ ಹೊಡೆದು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನೆಲ್ಲ ಸಾಯಿಸಿ ಒಬ್ಬನ್ನ ಇಟ್ಕೊಂಡು ಅವನಿಗೆ ಮೆರಿಡಿಯತ್ ಫೋಟೋನ ತೋರಿಸಿ ಈ ಹುಡುಗಿನ ನೀನು ಎಲ್ಲಾದ್ರೂ ನೋಡಿದೀಯ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೌದು ನೋಡಿದೀನಿ, ಈ ಹುಡುಗಿ ಸತ್ತೋಗಿದ್ದಾಳೆ, ಬದುಕಿಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಸೋಲೆಮೆನ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅವನು ಆ ವ್ಯಕ್ತಿನ ಬೇಸ್ಮೆಂಟ್ ಒಳಗಡೆ ಹಾಕಿ ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಅವನು ಅದೇ ಬೇಜಾರದಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಊರ್ ಸಿಗುತ್ತೆ. ಅದ್ರಿಂದ ಅವನು ಆ ಊರೊಳಗಡೆ ಹೋಗಿ ಡ್ರಿಂಕ್ಸ್ ಮಾಡ್ತಾ ಅವನ ನೋವೆಲ್ಲ ಮರಿತಾ ಇರ್ತಾನೆ. ಆ ಸಮಯದಲ್ಲಿ ಅವನನ್ನ ನೋಡಿದಂತಹ ಇಬ್ರು ವ್ಯಕ್ತಿಗಳು ಅವನ ಹತ್ರ ಬಂದು, ಕ್ಯಾಪ್ಟನ್ ನನ್ನ ಹೆಸರು ಹೆನ್ರಿ ಅಂತ, ನನ್ ಬಗ್ಗೆ ನಿಮ್ಗೆ ನೆನ್ಪಿದ್ಯಾ? ನೀವು ಕ್ಯಾಪ್ಟನ್ ಆಗಿದ್ದಾಗ ನಾನು ಕೂಡ ನಿಮ್ ಜೊತೆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಸೋಲೆಮೆನ್ ಅದೆಲ್ಲ ಹಳೆ ವಿಷಯ, ಆ ಕ್ಯಾಪ್ಟನ್ ಇವಾಗ ಸತ್ತೋಗಿದ್ದಾನೆ, ಇವಾಗ ನನ್ನಲ್ಲಿ ಉಳ್ದಿರೋದು ಶಾಪಿತಸ್ಥ ಆತ್ಮ ಮಾತ್ರ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸೋಲೆಮೆನ್ ನಶೆಲ್ ಮಲ್ಗಿರೋದ್ನ ಅಬ್ಸರ್ವ್ ಮಾಡಿ ಡೆವಿಲ್ ರಿಪೇರರ್ ನ ಸೇವಕರು ಅವನನ್ನ ಬಂಧಿಸ್ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅವನನ್ನ ಮಲಾಚಿ ಸೇವಕನ ಹತ್ರ ಕರ್ಕೊಂಡ್ ಬರ್ತಾರೆ. ಅವಾಗ ಮಲಾಚಿ ಸೇವಕ ಅವನನ್ನ ಅಬ್ಸರ್ವ್ ಮಾಡಿ ಇವನನ್ನ ಇವಾಗ್ಲೇ ಸಿಲುಬೆಗೇರಿಸಿ ಸುಟ್ಟಾಕಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ರು ಸೋಲೆಮೆನ್ನ ಒಂದು ಸಿಲುಬೆಗೆ ಕಟ್ಟಾಕಿ ಅವನ 2 ಕೈಗಳಿಗೆ ಮೊಳೆ ಹೊಡೆದು ಆ ಸಿಲ್ಬೆನ ಮೇಲ್ಗಡೆ ನಿಲ್ಲಿಸ್ತಾರೆ. ನಂತರ ಅಲ್ಲಿದ್ದಂತಹ ಮನೆಗಳಿಗೆಲ್ಲ ಬೆಂಕಿ ಹಾಕಿ ಮಲಾಚಿ ಸೇವಕ ಅಲ್ಲಿಂದ ಹೊರಡ್ತಾನೆ. ಅವ್ರಗಳಲ್ಲಿ ಕೆಲವ್ರು ಮಾತ್ರ ಅಲ್ಲೇ ಉಳ್ಕೊಳ್ತಾರೆ. ಅದೇ ಸಮಯದಲ್ಲಿ ಅವರ ಸೇವಕರೆಲ್ಲ ಅವ್ರು ಬಂಧಿಸಿರುವಂತ ಜನಗಳನ್ನೆಲ್ಲ ಅರಮನೆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಮೆರಿಡಿಯತ್ ಕೂಡ ಇರ್ತಾಳೆ. ಅವಳಿಗೆ ಸೋಲೆಮೆನ್ ಕಾಣಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವಳು ಅವನನ್ನ ತುಂಬಾ ಜೋರಾಗಿ ಕರೀತಾ ಇರ್ತಾಳೆ. ಅದು ಸೋಲೆಮೆನ್ಗೆ ಕೇಳಿಸ್ಬಿಡುತ್ತೆ. ಹಾಗಾಗಿ ಅವನು ತಲೆ ಮೇಲ್ಗಡೆ ನೋಡಿದಾಗ ಮೆರಿಡಿಯತ್ ಇನ್ನೂ ಬದುಕಿದಾಳೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನಿಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಹಾಗಾಗಿ ಅವನು ಅವನ ಕೈಗಳನ್ನ ಮೊಳೆಗಳಿಂದ ಬಿಡಿಸ್ಕೊಂಡು ಅವನಿಗೆ ಕಟ್ಟಿರುವಂತ ಹಗ್ಗನ ಬಿಚ್ಚಿ ಕೆಳಗಡೆ ಬಿದ್ದೋಗ್ತಾನೆ. ಅವನನ್ನ ನೋಡಿ ಮಲಾಚಿ ಸೇವಕರು ಅವನನ್ನ ಸಾಯಿಸೋದಕ್ಕೆ ಅಂತ ಬರ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಹೆನ್ರಿ ಮತ್ತೆ ಅವನ ಟೀಮ್ನವರೆಲ್ಲ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡಿ ಮಲಾಚಿ ಸೇವಕರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಅದಾದ್ಮೇಲೆ ಅವರು ಸೋಲೆಮೆನ್ ಅಲ್ಲಿಂದ ಕರ್ಕೊಂಡ್ ಬಂದು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅದರಿಂದ ಕೆಲವು ದಿನಗಳ ನಂತರ ಸೋಲೆಮೆನ್ಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಅಷ್ಟೊತ್ತಿಗಾಗ್ಲೇ ಅವನ ಕೈಗಳಿಗಾಗಿರುವಂತ ಗಾಯ ವಾಸಿ ಆಗಿರುತ್ತೆ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಮೆರಿಡಿಯತ್ ನ ಹುಡ್ಕೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಹೆನ್ರಿ ಬಂದು, ಕ್ಯಾಪ್ಟನ್ ನೀವು ಎಲ್ಲಿಗೆ ಹೋಗ್ತಾ ಇದೀರಾ? ಇನ್ನೂ ಸ್ವಲ್ಪ ನಿಮ್ಗೆ ರೆಸ್ಟ್ ಬೇಕು, ದುಡುಕ್ಬೇಡಿ, ನಾವೆಲ್ಲ ನಿಮ್ಗೆ ಆ ಸೈತಾನ್ಗಳನ್ನ ನಾಶ ಮಾಡೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾನೆ. ಹಾಗಾಗಿ ಸೋಲೆಮೆನ್ ಅವ್ರಗಳ ಜೊತೆ ಸೇರ್ಕೊಳ್ತಾನೆ. ನಂತರ ಅವ್ರಗಳೆಲ್ಲ ಕೂತ್ಕೊಂಡು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಮಲಾಚಿ ಇರುವಂತಹ ಅರಮನೆ ಕಡೆ ಹೊರಡ್ತಾರೆ. ಇದೇ ನೋಡಿ ಅವನ್ ಇರುವಂತಹ ಅರಮನೆ. ಈ ಅರಮನೆ ಸೋಲೆಮೆನ್ ಮತ್ತೆ ಅವನ ತಂದೆಗೆ ಸೇರಿದ್ದು. ಆದ್ರೆ ಇವಾಗ ಮಲಾಚಿ ಅವನ ತಂದೆಯಿಂದ ವಶಪಡಿಸ್ಕೊಂಡಿರ್ತಾನೆ. ಅದರಿಂದ ಸೋಲೆಮೆನ್ ಎಲ್ಲರನ್ನೂ ಅವನಿಗೆ ಗೊತ್ತಿರುವಂತಹ ರಹಸ್ಯ ಮಾರ್ಗದಿಂದ ಅರಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಅವನಿಗೆ ಅರಮನೆನ ನೋಡಿ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ಅಷ್ಟೊಂದು ಪಾಳ್ ಬಿದ್ದೋಗಿರುತ್ತೆ ಅರಮನೆ. ಅವನು ಅರಮನೆಯನ್ನ ನೋಡ್ತಿರ್ಬೇಕಾದ್ರೆ ಮಲಾಚಿ ಸೇವಕರೆಲ್ಲ ಅಲ್ಲಿಗೆ ಬಂದು ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಅವರ ಲೀಡರ್ ಕೂಡ ಬಂದು ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನನ್ನ ಸೋಲ್ಸೋದಕ್ಕೆ ಯಾರ ಕೈಯಿಂದನೂ ಆಗ್ತಾ ಇರೋದಿಲ್ಲ. ಅವನು ಹೆನ್ರಿ ಕಡೆ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಅದನ್ನ ನೋಡಿ ಸೋಲೆಮೆನ್ ಅವನ ಜೊತೆ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಸೋಲೆಮೆನ್ ಮಿಸ್ ಆಗಿ ಒಂದು ಜಾಗದೊಳಗಡೆ ಬಿದ್ದೋಗ್ತಾನೆ. ಅಲ್ಲಿ ಒಂದು ರಹಸ್ಯ ಮಾರ್ಗ ಇರುತ್ತೆ. ಹಾಗಾಗಿ ಅವನು ಅದ್ರೊಳಗಡೆ ಹೋಗಿ ಮಲಾಚಿ ಸರ್ವೆಂಟ್ ಅದ್ರೊಳಗಡೆ ಬರ್ದಿರೋ ಹಾಗೆ ಬಾಕ್ಲಾಕೊಳ್ತಾನೆ. ಆ ಜಾಗದಲ್ಲಿ ಮಲಾಚಿ ಕಡೆ ಅವರು ತುಂಬಾ ಜನಗಳನ್ನ ಸೆಲ್ ಒಳಗಡೆ ಬಂಧಿಸಿಟ್ಟಿರ್ತಾರೆ. ಹಾಗಾಗಿ ಸೋಲೆಮೆನ್ ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾ ಎಲ್ಲಾ ಕಡೆ ಮೆರಿಡಿಯತ್ ನ ಹುಡುಕ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಒಂದು ಸೆಲ್ ಒಳಗಡೆ ಯಾರೋ ಒಬ್ರು ಸೈಲೆಂಟ್ ಆಗಿ ಮಲ್ಗಿರ್ತಾರೆ. ಹಾಗಾಗಿ ಅವರಿಗೆ ಸೋಲೆಮೆನ್ ನೀವಿವಾಗ ಸ್ವತಂತ್ರ ಆಗಿದ್ದೀರಾ, ಆದಷ್ಟು ಬೇಗ ಇಲ್ಲಿಂದ ಹೋಗಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅವರನ್ನ ಚೈನ್ ಗಳಿಂದ ಬಂಧಿಸಿರ್ತಾರೆ. ಅದರಿಂದ ಸೋಲೆಮೆನ್ ಆ ಚೈನ್ ಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವಾಗ ಆ ವ್ಯಕ್ತಿ, ನೀವು ನನ್ನನ್ನ ರಿಲೀಸ್ ಮಾಡಿದ್ರು ಕೂಡ ನಾನು ಇಲ್ಲೇ ಇರ್ತೀನಿ, ಯಾಕಂದ್ರೆ ಈ ಅರಮನೆ ನನಗ್ ಸೇರಿದ್ದು ಅಂತ ಹೇಳ್ತಾರೆ. ಅವಾಗ ಸೋಲೆಮೆನ್ಗೆ ಅದು ಅವನ ತಂದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವನು ಅವರಿಗೆ ಅಪ್ಪ ಅಂತ ಕರೀತಾನೆ. ಅವನ ಆ ರೀತಿ ಕರೆದಿದ್ರಿಂದ ಅವರಿಗೆ ಅವನು ಸೋಲೆಮೆನ್ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವರು ತುಂಬಾ ಆಶ್ಚರ್ಯದಿಂದ, ಮಗು ನೀನಿನ್ನು ಬದುಕಿದ್ಯಾ? ನಾನ್ ನಿನ್ನನ್ನ ಶಾಶ್ವತವಾಗಿ ಕಳ್ಕೊಂಡಿದ್ದೆ ಅಂತ ಅನ್ಕೊಂಡಿದ್ದೆ. ನಿನ್ನನ್ನ ನೋಡಿ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಆದ್ರೆ ನಿನ್ ಕೈಲಿ ಈ ಸರಪಣಿಗಳನ್ನ ಬಿಚ್ಚೋದಕ್ಕಾಗೋದಿಲ್ಲ. ಯಾಕಂದ್ರೆ
ಯಾಕಂದ್ರೆ ಇವುಗಳನ್ನ ಬ್ಲಾಕ್ ಮ್ಯಾಜಿಕ್ ಶಕ್ತಿಯಿಂದ ಬಂಧಿಸಿದರೆ ಅಂತ ಹೇಳ್ತಾರೆ. ಅವಾಗ ಸೋಲೆಮನ್ ಅವನ ತಂದೆಗೆ, ಪಿತಾಜಿ ನನ್ನನ್ನ ಕ್ಷಮಿಸ್ಬಿಡೆ, ನಾನ್ ಮಾಡಿದಂತಹ ಒಂದು ತಪ್ಪಿಂದ ಮಾರ್ಕಸ್ ಸತ್ತೋಗ್ಬಿಟ್ಟ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಂದೆ, ಅವನಿನ್ನು ಸತ್ತಿಲ್ಲ, ಅವತ್ತೇ ಅವನು ಸತ್ತೋಗಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಸೋಲೆಮನ್ ತುಂಬಾ ಆಶ್ಚರ್ಯದಿಂದ, ಮಾರ್ಕಸ್ ಇನ್ನು ಸತ್ತಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನ ತಂದೆ, ಹೌದು, ಅವನು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಾಗ ತೀವ್ರವಾಗಿ ಗಾಯಗಳಾಗಿದ್ದು, ಆದ್ರೆ ಅವನು ಸಾಯ್ಲಿಲ್ಲ. ಅವನನ್ನ ಮತ್ತೆ ಮೊದ್ಲಿನ ತರ ಮಾಡೋದಕ್ಕೆ ಯಾವ ಔಷಧಿಗಳು ಯೂಸ್ ಆಗ್ಲಿಲ್ಲ. ಹಾಗಾಗಿ ನಾನು ಒಬ್ಬ ಮಾಂತ್ರಿಕನನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಅವನ ಹೆಸರು ಮಲಾಚಿ ಅಂತ. ಅವನಿಗೆ ನಾನು ನನ್ನ ಹತ್ರ ಏನೇನಿತ್ತೋ ಅದನ್ನೆಲ್ಲ ಕೊಟ್ಟೆ. ಅದರಿಂದ ಅವನ ಮಿರರ್ ಮ್ಯಾಜಿಕ್ ಶಕ್ತಿಯಿಂದ ಮಾರ್ಕಸ್ ನ ಮತ್ತೆ ಮೊದ್ಲಿನ ತರ ಮಾಡ್ದ. ಆದ್ರೆ ಅವಾಗ ಮಾರ್ಕಸ್ ಬದ್ಲಾಗ್ಬಿಟ್ಟ. ಅವನು ಅಷ್ಟೊಂದು ಕೆಳಗಡೆ ಬಿದ್ದಾಗ ಅವನ ಮುಖ ವಿಕಾರವಾಗಿತ್ತು. ಅದರಿಂದ ಅವನ ಮುಖಕ್ಕೆ ಯಾವಾಗ್ಲೂ ಮಾಸ್ಕ್ ಹಾಕೊಳ್ಳೋದಕ್ಕೆ ಶುರು ಮಾಡ್ದ. ಹಾಗೆ ಮಲಾಚಿ ಈಚೆನ ಪಾಲನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಇವಾಗ ಪೂರ್ತಿ ಅವನ್ ಕಂಟ್ರೋಲ್ ನಲ್ಲಿದ್ದಾನೆ. ಇನ್ನೇನು ಉಳ್ದಿಲ್ಲ. ಹಾಗಾಗಿ ನೀನು ನನ್ಗೋಸ್ಕರ ಒಂದು ಸಹಾಯ ಮಾಡ್ತೀಯಾ? ನಾನ್ ಮಾಡಿರುವಂತ ಪಾಪಗಳಿಗೆಲ್ಲ ಪರಿಹಾರ ಸಿಗ್ಬೇಕು ಅಂದ್ರೆ ನಾನು ಬದುಕಿರ್ಬಾರ್ದು, ಆ ಕೆಲ್ಸ ನಿನ್ನಿಂದನೇ ಆಗ್ಬೇಕು ಅಂತ ಹೇಳಿ ಸೋಲೆಮನ್ ಹತ್ರ ಇದ್ದಂತಹ ಗನ್ನ ಅವ್ರ ಕಡೆ ಟ್ರಿಗರ್ ಮಾಡ್ಕೊಂಡು ನನ್ಗೆ ಮುಕ್ತಿ ಕೊಡು ಮಗ್ನೆ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಸೋಲೆಮನ್ ಒಪ್ಪೋದಿಲ್ಲ. ಅವಾಗ ಅವರು ಸೋಲೆಮನ್ಗೆ, ನೀನು ನಿಜವಾಗ್ಲೂ ನನಗೆ ಒಳ್ಳೇದ್ ಬಯಸೋದಾದ್ರೆ ನನಗೆ ಮುಕ್ತಿ ಕೊಡು ಅಂತ ಕೇಳ್ತಾರೆ. ಅದರಿಂದ ಸೋಲೆಮನ್ಗೆ ಬೇರೆ ದಾರಿ ಇಲ್ದೆ ಅವನು ಅವನ ತಂದೆನ ಸಾಯಿಸ್ತಾನೆ. ನಂತರ ಅವನು ತುಂಬಾ ಕೋಪದಿಂದ ನೇರವಾಗಿ ಮಲಾಚಿ ಇರುವಂತಹ ಜಾಗದತ್ರ ಬಂದು ಅವನನ್ನ ಕರಿತಿರ್ತಾನೆ. ಅವಾಗ ಅಲ್ಲಿಗೆ ಅವನ ಸೇವಕರೆಲ್ಲ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಅಷ್ಟರಲ್ಲಿ ಮಲಾಚಿ ಇರುವಂತಹ ರೂಮ್ ಡೋರು ಓಪನ್ ಆಗ್ಬಿಡುತ್ತೆ. ಹಾಗಾಗಿ ಅವನು ಆ ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ. ಅಲ್ಲಿ ಮೆರಿಡಿಯತ್ ಕೂಡ ಇರ್ತಾಳೆ. ಮಲಾಚಿ ಸೋಲೆಮನ್ ನೋಡಿ, ನಾನು ನಿನ್ಗೋಸ್ಕರನೇ ಇಲ್ಲಿವರೆಗೂ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಅದರಿಂದ ಸೋಲೆಮನ್ ಅವನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಅವನು ಮಾಯ ಆಗ್ಬಿಡ್ತಾನೆ. ಹಾಗಾಗಿ ಸೋಲೆಮನ್ ಮೆರಿಡಿಯತ್ ನ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಮಾರ್ಕಸ್ ಅವನ ಹಿಂದೆಯಿಂದ ಬಂದು ಕತ್ತಿಯಿಂದ ಚುಚ್ಬಿಡ್ತಾನೆ. ಅವನನ್ನ ನೋಡಿ ಸೋಲೆಮನ್, ಬ್ರದರ್ ಒಂದ್ಸಲ ನನ್ ಮಾತನ್ನ ಕೇಳು, ಈ ಮಲಾಚಿ ಒಳ್ಳೆಯವನಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೂ ಮಾರ್ಕಸ್ ಅವನ ಮಾತನ್ನ ಕೇಳ್ತಾ ಇರೋದಿಲ್ಲ. ಅವನು ಸೋಲೆಮನ್ನ ಸಾಯಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಅದನ್ನ ನೋಡಿ ಮೆರಿಡಿಯಸ್ ಎಲ್ಲಿಂದ ಹೊರಗಡೆ ಬಂದು ತಪ್ಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಂದ ಓಡೋಗ್ತಿರ್ತಾಳೆ. ಅವಾಗ ಮಲಾಚಿ ಅವಳನ್ನ ಇಟ್ಕೊಂಡು ಅವಳ ಕೈನ ಸ್ವಲ್ಪ ಕಟ್ ಮಾಡಿ ಅವಳ ರಕ್ತನ ತಗೊಂಡು ಒಂದು ಮಿರರ್ ಹಾಕಿ ಆ ಮಿರರ್ ಇಂದ ಒಂದು ಮಾನ್ಸ್ಟರ್ ನ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನ ನೋಡಿದಂತಹ ಸೋಲೆಮನ್ ಮಾರ್ಕಸ್ ಬಾಡಿಗೆ ಬೆಂಕಿ ಹಚ್ಚಿ ಅವನ ತಲೆನ ಕಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಮಾನ್ಸ್ಟರ್ ರಿಲೀಸ್ ಆಗಿ ಅವನನ್ನ ಸಾಯಿಸೋದಕ್ಕೆ ಅಂತ ಬರ್ತಿರುತ್ತೆ. ಹಾಗಾಗಿ ಅವನು ಅದರಿಂದ ತಪ್ಸ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನು ಆ ಮಾನ್ಸ್ಟರ್ ಕಣ್ ತಪ್ಸಿ ಅವನ ಹತ್ರ ಇದ್ದಂತ ಗನ್ನಿಂದ ಮಲಾಚಿಗೆ ಶೂಟ್ ಮಾಡ್ಬಿಡ್ತಾನೆ. ಅವಾಗ ಅವನ ರಕ್ತ ಅಲ್ಲೇ ಪಕ್ಕದಲ್ಲಿದ್ದಂತಹ ಮಿರರ್ಗೆ ಟಚ್ ಆಗ್ಬಿಡುತ್ತೆ. ಹಾಗಾಗಿ ಆ ಮಿರರ್ ಅವನನ್ನ ಅದ್ರೊಳಗಡೆ ಎಳ್ಕೊಳ್ತಾ ಇರುತ್ತೆ. ಅವನ ಜೊತೆ ಮಾನ್ಸ್ಟರ್ ಕೂಡ ಮಿರರ್ ಒಳಗಡೆ ಹೋಗ್ಬಿಡುತ್ತೆ. ಅದರಿಂದ ಸೋಲೆಮನ್ ಮತ್ತೆ ಮೆರಿಡಿತ್ ಇಬ್ರು ಸೇಫ್ ಆಗ್ತಾರೆ. ಅವತ್ತಿಂದ ಸೋಲೆಮನ್ ಅವನಿಗೆ ಅಂಟ್ಕೊಂಡಿರುವಂತ ಶಾಪದಿಂದ ಮುಕ್ತಿ ಆಗ್ತಾನೆ. ಅವನ ಆತ್ಮ ಸ್ವತಂತ್ರಗೊಳ್ಳುತ್ತೆ. ಅದಾದ್ಮೇಲೆ ಸೋಲೆಮನ್ ಅವನ ರಾಜ್ಯಕ್ಕೆ ಅವನೇ ರಾಜನಾಗ್ತಾನೆ. ಅವತ್ತಿಂದ ಅವನು ಬ್ಲಾಕ್ ಮ್ಯಾಜಿಕ್ ಶಕ್ತಿ ವಿರುದ್ಧ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.